ವಿದ್ಯಾಚಾರ್ಯರು, ಸಿಂಹಾಚಾರ್ಯರು, ಸಿದ್ಧಾಚಾರ್ಯರು, ಆವಾಗಿಂದ ಮಠ ನಡೆಸಿಕೊಂಡು ಬರ್ತಾ ಇದ್ವಿ. ಆವಾಗಿಂದ ಸುಮಾರು ಆಳ್ಬಿದ್ದಿತ್ತು ಮಠ, ಆಳ್ಬಿದ್ದಿದ್ದು ಮಠ ಬಂದು ಇದುವರೆಗೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಮ್ಗೆ ನಮ್ಮ ಹ್ಯಾಂಡ್ ಓವರ್ ಬಂದು 4 ವರ್ಷ ಆಗಿದೆ. ಈ ಮಠಕ್ಕೆ ಸೇರಿರುವಂತ ಜಾಗ 1935 ಅಲ್ಲಿ ಉದ್ದಾರಣಾಚಾರ್ಯನವರು ನಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಆಚಾರ ಹತ್ರ ಹೋಗ್ಬಿಟ್ಟು ನಾವು ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡುವಾಗ ನಮ್ಗೆ ವೇಸ್ಟೇಜ್ ಬೆಳಿದೆ. ಆ ವೇಸ್ಟೇಜ್ ಮಸ್ಕಟ್ ಅಂತಾರೆ. ಮಸ್ಕಟ್ನ ಒಂದೊಂದು ವರ್ಷಕ್ಕೂ ಒಂದೊಂದು ಮಸ್ಕಟ್ ಉದ್ದಾರಣಾಚಾರ್ಯ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಹಿರಿಯರು ಕೊಟ್ಟಿರೋ ಆ ಬಂಗಾರದಲ್ಲಿ 1935ರಲ್ಲಿ ನಮಗೆ 85 ಎಕರೆ ಲೀಸ್ ಆಗುತ್ತೆ. ಪತ್ರ ನಮ್ಮೆಲ್ಲ ಲೀಸ್ ಪತ್ರ ತೋರಿಸಿದ್ದೀವಿ. 85 ಎಕರೆ 85 ಎಕರೆ 20 ಗುಂಟೆ ಜಮೀನು ನಮ್ಮ ಪಾಪಾವನ ಮಠದ ಹೆಸರಲ್ಲಿ ಮಾಡಿದ್ದಾರೆ. ಆ ಪಾಪಾವನ ಮಾಡಿದಾಗ ಏನಾಗೈತಿ, ಮೊದಲಿಂದ ಏನು ಮಾಮೂಲಿ ಇರ್ಬೋದು ಹಾಗೆ ಅದೇ ತರ ಅವ್ರಿಗೆ ಹೋಗ್ತಾ ಇದಾರೆ, ತಿಂತಾ ಇದಾರೆ. ಮೊನ್ನೆ ಏನಾಯ್ತು, 14 ಸರ್ವೆ ನಂಬರ್ ನಮ್ಗೆ ಕ್ಲಿಯರ್ ಆಗಿ ಖಾಲಿ ಜಾಗ ಇತ್ತು. ಆ ಖಾಲಿ ಜಾಗನ ನಾವು ತತ್ವಸ್ಥಿಗೆ ನಮ್ಮ ತಹಸೀಲ್ದಾರ್ ಅವರು ಆದೇಶ ಮಾಡಿದಾಗ ತಹಸೀಲ್ದಾರ್ ಅದಕ್ಕೆ ಚುಕ್ಕೋದಿ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದಾಗ ನಾವೆಲ್ಲ ಜನ ಹೋದಾಗ ಕ್ಲೀನಾಗಿ ಚುಕ್ಕೋದಿ ಹಾಕೊಂಡಿದ್ದಾರೆ. ಮತ್ತೆ ರೀಸೆಂಟ್ ಆಗಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಏಕಾಏಕಿ ಒಂದು 1 ವರ್ಷದ ಇವಾಗ ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಏಕಾಏಕಿ ಮೊದಲು ಅರ್ಜಿ ಹಾಕೊಂಡಿದ್ದಾರೆ. ನಮ್ಗೆ ಗ್ರಾಂಟ್ ಮಾಡ್ಕೊಳ್ಳಿ. ಮಠ ಮಾನ್ಯಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಮಠ ಮಾನ್ಯಗಳು ಯಾವುದೇ ಕಾರಣಕ್ಕೂ ಅವರು ಹಾಗೆ ಗ್ರಾಂಟ್ ಮಾಡ್ಕೊಳ್ಳಿ, ಗ್ರಾಂಟ್ ಮಾಡಕ್ ಬರೋದಿಲ್ಲ. ಗ್ರಾಂಟ್ ಮಾಡಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಗ್ರಾಂಟ್ ಮಾಡಕ್ ಇವಾಗ 40 ಎಕರೆಗೆ ಕೋರ್ಟ್ ಅಲ್ಲಿ ಸ್ಟೇ ಮಾಡಿಸಿ ಬಾಡಿ ಎಂಟ್ರಿ ಮಾಡ್ತಿದ್ವಿ. ಸುಮಾರು ಜನ ಅಲ್ಲಿ ಎಷ್ಟೆಷ್ಟು ಜನ ಬಂದ್ರೆ ಎಷ್ಟೆಷ್ಟು ಅಲ್ಲಿ ಮಾಡಿದ್ರು ಅಲ್ಲಿ ದೇವರ ಪ್ರಾಪರ್ಟಿನ ಯಾರು ಏನು ಕಳಿಸ್ಕೊಳಕ್ ಆಗೋದಿಲ್ಲ. ಕಳಿಸ್ಕೊಳಕ್ ಹೋದ್ರು ಔಷಧಿ ಇರುವುದಿಲ್ಲ. ಆ ತರ ಪರಿಸ್ಥಿತಿ ಇರೋ ಜಾಗ ಪಾಪಾವನಿ ಮಠ ಅಂದ್ರೆ ಬಹಳ ವಿಶೇಷವಾದಂತಹ ಮಠ. ಅವ್ರು ಯಾರ ಲೇಯರ್ ಮಾಡಕ್ ಹೋದ್ರು ಮಠಕ್ಕೆ ಬಿಡಬೇಕೆ ಹೊರತು ಸ್ವಂತ ಮಾಡ್ಬೇಕು ಅಂತ ಅವರು ಯಾವತ್ತೂ ಈ ಶಕ್ತಿಯಲ್ಲಿ ಉದ್ಧಾರ ಆಗಿಲ್ಲ. ಈಗ ಅಲ್ಲಿ ಓಂಕಾರ ಮಠ ಬರುತ್ತಲ್ಲ, ನಮ್ಮ ಸಭೆಗೆ ಪ್ರಶ್ನೆ ಅದಕ್ಕೆ ಸ್ಟೇ ಮಾಡ್ತೀವಿ. ಅವ್ರು ಮಾಡ್ಕೊಂಡು ಜಾಗ ತಗೊಂಡಿರ್ಬೇಕು. ನಮ್ಮಲ್ಲಿ ಪಾರ್ಟಿನ ಯೂಸ್ ಮಾಡಿ ತಲೆ ಅಷ್ಟು ಸುಸಜ್ಜಿತವಾಗಿ ಕಟ್ಟಡದ ತಲೆ ಇದ್ದು ತಾವೇನ್ ಮಾಡ್ತಾ ಇದ್ದೀವಿ? ಇಲ್ಲಿ ಒಳ್ಳೆ ಪಾಯಿಂಟ್ ಇದೆ. ಯಾಕಂದ್ರೆ ಇವಾಗ ಸುಮಾರು 20 ವರ್ಷದಿಂದಾನೆ ಅವ್ರು ಬ್ರ್ಯಾಂಡ್ ಮಾಡ್ಕೊಂಡು ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡು 4 ವರ್ಷ ಆಯ್ತು. ಅದುವರೆಗೂ ನಮ್ಗೆ ಏನು ಗೊತ್ತಿಲ್ಲ. ಇವಾಗ ನಾವು 4 ವರ್ಷ ಪ್ರತಿಯೊಂದು ಗುಡ್ಡೆ ನಾವು ಸರ್ವೆ ಮಾಡಿ ನಮ್ಗೆ ಬರುತ್ತೆ ಅನ್ನೋದನ್ನ ನಾವು ಸರ್ವೆ ಮಾಡಿ ನಾವು ಅದನ್ನು ಆದ್ರೆ ಇತ್ತೀಚೆಗೆ ಅಲ್ವಾ ಸರ್ ಅವ್ರು ತಲೆ ಎತ್ತಿರ್ಲಿಲ್ಲ. ಈಗ ಅದ್ರ ಗೊತ್ತಾಯ್ತು ಮೋಹನ್ನಿಂದ ಇದೆ ಯಾಕಂದ್ರೆ ನಿಮ್ಮಲ್ಲೇ ಮಾಡಿ ಕೊಟ್ಟಿದ್ರು. ಅವಾಗ ನಮಗೂ ಎಲ್ಲ ಮೆಸೇಜ್ ಈ ತರ ನೀವು ತುಂಬಾ ತಾಗಿ ಅದನ್ನ ಅಂತ ಹೇಳಿ ಯಾವ
ಅದನ್ನ ಆಲ್ರೆಡಿ ಸ್ಟೇ ಮಾಡಿಸಿದ್ದಾರೆ. ಅದನ್ನ 16 ಎಕರೆ ಮೊನ್ನೆ 17 ಎಕರೆ ಗೊಂದಲ ಆಗಿರೋದನ್ನು ಸ್ಟೇ ಮಾಡಿ ಪಾಡಿ ಕೆಂಪೆ ಮಾಡಿದ್ರು. ಅದು ನಮಗೆ ಬರುತ್ತೆ. ನಮಗೆ ಅಂತ ಹೇಳಿದ್ರೆ ಮಟ್ಟಕ್ಕಾಗಿ ನಾವು ಶತ ಪ್ರಯತ್ನ ಬೀಳ್ತಾ ಇದ್ವಿ. ನಮ್ಮ ಜನಾಂಗ ನಾವು ಎಲ್ಲ ಸೇರಿ ನಮ್ಮ ಮಠಕ್ಕೆ ಉಳಿಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ತೀವಿ. ಸರ್ ಒಬ್ಬ ಮಠ ನಾವು ಮಠದಲ್ಲಿ ನಾವು ಎಲ್ಲ ಸೇರಿ ಮಠ ಬರ್ಬೇಕು. ಸುಮಾರು 15-20 ವರ್ಷ ಇವಾಗ ನಿಂತ್ಕೊಂಡ್ರೆ 20 ವರ್ಷ ಆವಾಗ ಏನ್ ಮಾಡ್ಬಿಡ ನಾವು ಆವಾಗ ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ₹3 ಟಿಕೆಟ್ ಇದೆ. ನಾವು ದೇವಸ್ಥಾನದ ಅದು ಅಕ್ಷರಾದ್ರೆ ನಾವು ಒಳಗಡೆ ಹೋಗ್ಬೇಕಾದ್ರೆ ₹3 ಟಿಕೆಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಬೇಕು, ನಾವು ಅಭಿವೃದ್ಧಿ ಮಾಡ್ಬೇಕು. ಇದು ಎಷ್ಟು ವರ್ಷಗಳಿಂದ? 20 ವರ್ಷದಿಂದ ಅವಾಗ ₹3 ಇಟ್ಟಿದ್ದು. ಆವಾಗ ₹3 ಎಲ್ಲ ಕೊಡೋದು ಮಾಡಿ ಅವನು ದುಡ್ಡೇ ದುಡ್ಡೆತ್ಕೊಂಡು ಊರವರೆಲ್ಲ ಕಾರ್ ಒತ್ತಿ ಕೊಡಿಸಿದ್ರು. ತಗೊಂಡಿದ್ರು. ಒಂದ್ ಕಾರ್ ತಗೊಂಡು ಕಾರ್ ಕಳಿಸ್ಬಿಟ್ಟು ಅವೆಲ್ಲ ಮಾಡಿ ಅದಕ್ಕೆ ಪ್ರಯತ್ನ ಬಿಡ್ತಾ ಇದ್ದಾರೆ. ಬರ್ತೀವಿ ಅಂತ ದಯವಿಟ್ಟು ಆಗಿಸಿ ನಾವು ಆಶ್ವಾಸನೆ ಕೊಡ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಜನಾಂಗದವರಿಗೂ ಎಲ್ಲ ಒಟ್ಟಾರೆ ಕೆಲಸ ಮಾಡಿ ಕೋರ್ಟ್ ಇಂದಾನೆ ಮಜಾ ಇದೆ. ಕೋರ್ಟ್ ಅಲ್ಲೇ ವಜಾ ಮಾಡಿ. ಈ ಮಠದ ಅಧಿಕಾರಿ ಇವಾಗ ಮಠಕ್ಕೆ ಹೋಗುವ ಅಧಿಕಾರಿ ಅಂತ ಚಾರಿಟೇಬಲ್ ಟ್ರಸ್ಟ್ ಟ್ರಸ್ಟ್ ಈಗಿನ ಕಮಿಟಿ ಹಳೆ ಈ ಕಮಿಟಿಗಳ ಮೇಲೆ ಯಾರು ಹೇಳಿದಾರ ಕರ್ಕೊಂಡ್ಬಂದು ಇಲ್ಲೇ ಡಾಕ್ಯುಮೆಂಟ್ ಮಾತಾಡೋದು ಹೇಳಿ ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ ಸರ್. ಮಹೋತ್ಸವ ಶಂಕರಲಿಂಗ ಸ್ವಾಮಿ ಅವರ ಆರಾಧನೆ ನಡೆಸ್ತಾ ಇದ್ವಿ. ಅದಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರ್ಕೊಳ್ತಾ ಇದ್ವಿ. ಮತ್ತು ಕಾರ್ಯಕ್ರಮ ವಿಶೇಷಗಳಿರುತ್ತದೆ. 5ನೇ ತಾರೀಕು ಬೆಳಿಗ್ಗೆ ಕಳಶ ಹಿಡಿದ ಬಾಡಿಗೆ ಕಳಶ ತಗೊಂಡು ಕಳಶ ಪ್ರತಿಷ್ಠಾಪನೆ ಮಾಡಿ ಹೋಮ ಬೆಳಿಗ್ಗೆ ಸುಖ ಶಾಂತಿ ನೆಮ್ಮದಿ ಮತ್ತು ಮಳೆ ಬರಲಿ ಅಂತ ಸುಮಾರು ವರ್ಷಗಳಿಂದ ಇತಿಹಾಸ ಇದೆ. ಆ ಇತಿಹಾಸವನ್ನು ನಾವು ಬೆಳೆಸ್ಕೊಂಡು ಬರ್ತಾನೆ ಇದ್ದೀವಿ. ಇದುವರೆಗೂ ಚಿಕ್ಕಬಳ್ಳಾಪುರದ ವಿಶ್ವಬ್ರಹ್ಮರು ಇದೇ ಪಾಪಗಳ ಮಟ್ಟದಲ್ಲಿ ನಾವು 308ನೇ ನಮ್ಮ ಕರ್ನಾಟಕದಿಂದ ಬಂದು ಆರಾಧನೆ ಮಾಡ್ಕೊಂಡು ಅದೇ ರೀತಿ ನಾವು ನಡೆಸ್ಕೊಂಡು ಇದ್ದೀವಿ. ಸುಮಾರು ತಮಿಳುನಾಡು, ಆಂಧ್ರ, ಕರ್ನಾಟಕ ತುಂಬಾ ಕಡೆಯಿಂದ ಪ್ರಚಾರಕ್ಕೆ ಹೋಗಿದ್ವಿ. ಪ್ರಚಾರದಲ್ಲಿ ಎಲ್ಲ ಹೋಗ್ಬಿಟ್ಟು ಬಂದಿರುತ್ತಾರೆ ಹನುಮಂತಗಳು ಎಲ್ಲಾ ಕಡೆಯಿಂದ ಸುಮಾರು 10,000 ಜನ ಈ ಕಾರ್ಯಕ್ರಮಕ್ಕೆ ಸೇರ್ತಾರೆ. ವಿಶೇಷವಾಗಿ ಹೋಗ್ತಾ ಇರುತ್ತೆ. ಹೋಗೋದ್ರಲ್ಲಿ ಎಲ್ಲರೂ ಪಾಲ್ಗೊಂಡು ಬೆಳಿಗ್ಗೆ 6 ಗಂಟೆಯಿಂದ ಅನುದಾನ ಮಧ್ಯಾಹ್ನ ರಾತ್ರಿ ಅನುದಾನ ನಡೀತದೆ. ಆಮೇಲೆ ಭಜನೆ ಕಾರ್ಯಕ್ರಮಗಳಿರುತ್ತದೆ, ಸಂಗೀತ ಕಚೇರಿಗಳಿರುತ್ತದೆ. ಅದರಿಂದ ಎಲ್ಲಾ ಭಕ್ತಾದಿಗಳು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಎಲ್ಲಾ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಮ್ಮ ಪಾಪಗಳ ಮಠ ಚಾರಿಟೇಬಲ್ ಟ್ರಸ್ಟ್ ಇಂದ ಎಲ್ಲ ಮನವಿ ಮಾಡಿಕೊಂಡರು. ಸ್ವಾಮಿಯವರ ಆರಾಧನೆ ದಿನಾಂಕ 6/8/2026 ಭಾರಿ ನಡೆಯುತ್ತೆ. ಇದಕ್ಕೆ ಕರ್ನಾಟಕ ಮತ್ತು ತಮಿಳುನಾಡು ಆಂಧ್ರದಿಂದ ಸುಮಾರು ಭಕ್ತಾದಿಗಳು 8,000 ಜನ ಸೇರುವ ನಿರೀಕ್ಷೆ ಇದೆ. ಸುಮಾರು 9 ವರ್ಷದಿಂದ ಜನ ಹೀಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಸಾರ್ವಜನಿಕರಲ್ಲಿ ತಿಳಿಪಡಿಸುವುದೇನೆಂದರೆ ಎಲ್ಲ ಭಕ್ತಾದಿಗಳು ಇದು ಯಾವುದೇ ಒಂದು ಧರ್ಮ ಜಾತಿಗೆ ಸೇರಿರುವುದಿಲ್ಲ. ವೀರಭದ್ರ ಸ್ವಾಮಿ ಅಲ್ಲಿ 14 ವರ್ಷ ಬಾಲ್ಯ ಪ್ರಯತ್ನಿಸುತ್ತದೆ. ಇಲ್ಲಿಂದ ಮನಗಾನಪಲ್ಲಿವರೆಗೆ ಅಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ಅವರ ಶಿಷ್ಯರಾದ ಸರ್ವೇಗೇಂದ್ರ ಸ್ವಾಮಿಯವರು ಇಲ್ಲಿ ನಾವು ಸುಮಾರು ಒಳ್ಳ ಅಷ್ಟಮಿ ಆಷಾಢ ದಿನ ನಡೆಯುತ್ತದೆ. ಪ್ರತಿ ವರ್ಷವೂ ನಡೆಯುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಎಲ್ಲ ಭಕ್ತಾದಿಗಳು ಬೆಳಿಗ್ಗೆ 8 ಗಂಟೆಯಿಂದ
ಅಂಬಾಭವಾನಿ ವತಿಯಿಂದ ಬಸ್ ವ್ಯವಸ್ಥೆ ಇರುತ್ತೆ. ಮಾಡು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಿಂದ ಎಲ್ಲ ಭಕ್ತಾದಿಗಳು ಸೇರಬೇಕಾಗಿ ಕ್ರಮ ಹಾಗೂ ಪೂಜಾ ಕಾರ್ಯ